ವೈದ್ಯಕೀಯ ಇಂಜಿನಿಯರಿಂಗ್ ಕೋರ್ಸ್ಗಳಿಗಿಂತ ಕೃಷಿಗೆ ಸಂಬಂಧಿತ ಕೋರ್ಸ್ಗಳಿಗೆ ಹೆಚ್ಚಿನ ಭವಿಷ್ಯ ಹಾಗೂ ಬೇಡಿಕೆ ಇದೆ ಎಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯುವ ಘಟಕದ ರಾಷ್ಟ್ರೀಯ ಮಾಧ್ಯಮ ಸಂಯೋಜಕ ಚೇತನ್ ಗೌಡ ಎಸ್ ಗೋನಾಯಕ್ ಹೇಳಿದರು. ನಗರದ ಸಂಗಮೇಶ್ವರ ಕಾಲೋನಿಯ ಪಂಚಮುಖಿ ಹನುಮಾನ ದೇವಸ್ಥಾನದ ಪಕ್ಕದಲ್ಲಿರುವ ಡಾಕ್ಟರ್ ಬುಜುರ್ಗೆ ಅಕಾಡೆಮಿ ಆಯೋಜಿಸಿದ್ದ ಬಿಎಸ್ಸಿ ಅಗ್ರಿ ಕೋರ್ಸ್ ಮತ್ತು ಕೃಷಿಗೆ ಸಂಬಂಧಿಸಿದ ಕೋರ್ಸ್ಗಳ ಪ್ರಾಯೋಗಿಕ ಸಿಇಟಿ ಪರೀಕ್ಷೆಯ ತರಬೇತಿಗೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಹಿಂದುಳಿದ ಈ ಭಾಗದಲ್ಲಿ ಕೃಷಿಗೆ ಸಂಬಂಧಿತ ಕೋರ್ಸ್ಗಳ ಪ್ರವೇಶಾತಿ ಕುರಿತು ಡಾಣ ಬುಜುರ್ಗೆ ಅಕಾಡೆಮಿ ತರಬೇತಿ ಕೊಡುತ್ತಿರುವುದು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೋರ್ಸ್ಗೆ ಆಯ್ಕೆಯಾಗುತ್ತಿರುವುದು ದೊಡ್ಡ ಕೊಡುಗೆ. ವಿದ್ಯಾರ್ಥಿಗಳಲ್ಲಿ ಪಿಯುಸಿ ನಂತರ ಮುಂದೇನು ಎಂಬುದರ ಕುರಿತಾಗಿ ಸ್ಪಷ್ಟನೆ ಇರಬೇಕು. ಪ್ರಮುಖವಾಗಿ ಯಾರದ್ದೇ ನೋಡಿ ಹಾಗೂ ಒತ್ತಡಕ್ಕೆ ಒಳಗಾಗಿ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬೇಡಿ. ಇಚ್ಛೆಯ ಕೋರ್ಸ್ ಸೇರಿ ಭವಿಷ್ಯ ರೂಪಿಸಿಕೊಳ್ಳಿ ಎಂದರು. ರಾಜ್ಯದಲ್ಲಿ ಈಗ ಭರ್ತಿ ಮಾಡಿಕೊಳ್ಳಬೇಕೆಂದಿರುವ 52,000 ಹುದ್ದೆಗಳಲ್ಲಿ 36,000 ಕಲ್ಯಾಣ ಕರ್ನಾಟಕ ಭಾಗದಾಗಿವೆ. ಹೀಗಾಗಿ ಈ ಭಾಗದವರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಿರುವುದು ಅಭಿವೃದ್ಧಿ ಪೂರಕ. ಇಷ್ಟೊಂದು ಹುದ್ದೆಗಳು ದೊರಕಲು 371 ವಿಧಿ ಜಾರಿಗೆ ತಂದಿರುವುದು ಕಾರಣ ಎಂದು ತಿಳಿಸಿದರು. ನೀವೆಲ್ಲ ಏನು ಈಗ ಕಲಿತಾ ಇರೋದು, ನೀವು ಎಂಟ್ರಿ ಆಗ್ತಿರೋದು, ನೀವು ಅಷ್ಟು ಜನ ಒಂದು ವೆರಿ ಇಂಪಾರ್ಟೆಂಟ್ ಕೋರ್ಸ್ ಇದು. ಈಗೆಲ್ಲ ಭಾಳ ಜನ ನಾನು ಇಂಜಿನಿಯರಿಂಗ್ ಕಲ್ತೀನಿ, ನಾ MTech ಮಾಡೀನಿ, ಎಲ್ಲ ಬೇರೆ ಬೇರೆ ಟೆಕ್ನಾಲಜಿ ಇರ್ಬೋದು, ಡಾಕ್ಟರ್ ಮಾಡ್ಬೋದು, ಎಲ್ಲ ಇರ್ಬೋದು. ಬಟ್ ನೀವು ಹೋಗಿರೋದು, ನೀವು ಸೆಲೆಕ್ಟ್ ಮಾಡ್ಕೋತಾರೆ ಎಂಥ ಕೋರ್ಸ್ ಅಂದರೆ ನೀವು ಒಂದು ದೇಶಕ್ಕೆ ಒಂದು ಕೊಡುಗೆ ಕೊಡುವಂತ ಒಂದು ಮಹತ್ವಪೂರ್ಣ ರೈತರ ಒಂದು ಬೆನ್ನೆಲುಬಾಗಿ, ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದ್ರೆ ರೈತರಿಗೆ ಬೆನ್ನೆಲುಬಾಗಿ ಯಾರಾದ್ರೂ ಆಗ್ಬೇಕಾದ್ರೆ ಮುಂದೆ ನೀವೆಲ್ಲ ರೈತರಿಗೆ ಬೆನ್ನೆಲುಬಾಗಿ ನಿಂತಿರ್ತೀರಿ. ಈಗ ನೆಕ್ಸ್ಟ್ ನಮ್ಮ ಭಾಗದಾಗ ಎಲ್ಲರೂ ಪೇರೆಂಟ್ಸ್ ಏನ್ ಒತ್ತಾಯ ಮಾಡ್ತಾರೆ, ಫಸ್ಟ್ PUC ಮುಗಿದ್ಮೇಲೆ ಇಂಜಿನಿಯರಿಂಗ್ ಮಾಡು, ಇಂಜಿನಿಯರಿಂಗ್ ಮಾಡಿದ್ಮೇಲೆ ಏನ್ ಮಾಡ್ತಾ ಡಿಸೈಡ್ ಮಾಡೋಣ. ಯಾರು ಇಂಜಿನಿಯರಿಂಗ್ ಮಾಡೋದಲ್ಲ, ಇಂಜಿನಿಯರಿಂಗ್ ಮಾಡೋದ್ಮೇಲೆ ನೀವು ಮುಂದೆ ಏನ್ ಬಿಸ್ನೆಸ್ ಮಾಡ್ತೋ, ಏನ್ ಬೇರೆ IAS ಹೊತ್ತು UPSC ಕೋಚಿಂಗ್ ಹೊತ್ತು. ಒಂದು ಇಂಜಿನಿಯರಿಂಗ್ ಅಂದ್ರೆ ಹಿಂಗ ಬೇಸಿಕ್ ಡಿಗ್ರಿ ತರ ಮಾಡ್ಕೊಂಡ್ಬಿಟ್ಟದ. ಮೊದ್ಲು ಹೆಂಗ್ BA ಇತ್ತು, ಬಟ್ ಅದು ಆಗ್ಬಾರ್ದು. ಪೇರೆಂಟ್ಸ್ ಅಲ್ಲೂ ಅದನ್ನ ವಿಚಾರ ಮಾಡ್ಬೇಕು ಎಲ್ಲರೂ, ಎಲ್ಲ ಪೇರೆಂಟ್ಸ್ಗಳು. ಯಾಕಂದ್ರೆ ಈಗ ಸಾಕಷ್ಟು ಆಪ್ಷನ್ಗಳವ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದದ, ಈಗ ಬೇರೆ ಅಗ್ರಿಕಲ್ಚರ್ ಅಲ್ಲಿ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋದ. ಹಾಕಿ ನೋಡ್ರಿ ಎಲ್ಲ ಫಿಶರೀಸ್, ಅಗ್ರಿಕಲ್ಚರ್ ಇಷ್ಟೊಂದು ನಿಮ್ಗೆ ಇದು ಫಿಶರೀಸ್ ಅಲ್ಲೂ ಟೆಕ್ನಾಲಜಿ ಬಂದದ. ಈಗ ಅಲ್ಲಿ ಏನ್ ಮಾಡ್ಬೇಕಂತೆ, ಹಾರ್ಟಿಕಲ್ಚರ್, ಆಮೇಲೆ ಡೈರಿ ಸೈನ್ಸ್, ಎಲ್ಲದ್ರ ಬಗ್ಗೆ ನಿಮಗ ಈ ಟೆಕ್ನಾಲಜಿನೂ ಇದ್ರೊಂದು ಅಡಾಪ್ಟ್ ಮಾಡ್ಕೋಬಹುದು. ಆಮೇಲೆ ನಾವೊಂದು ನಿಮಗೊಂದು ಗ್ಯಾರಂಟಿ ಕೊಡ್ತೀನಿ, ನೀವು ಇಂಜಿನಿಯರಿಂಗ್ ಮಾಡಿದ್ರೆ ನಿಮಗೆ ಜಾಬ್ ಸಿಗ್ತದೆ ಅಂತ ಗ್ಯಾರಂಟಿ ಕೊಡಲ್ಲ. ಬಟ್ BSc ಅಗ್ರಿ ಮಾಡಿದ್ರೆ ನಿಮಗೆ ಬಹಳಷ್ಟು ಆಪ್ಷನ್ಗಳು ಸಿಗ್ತದೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಆಕಾಶವಾಣಿ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರು ಹಾಗೂ ಹಿರಿಯ ಪತ್ರಕರ್ತ ಡಾಕ್ಟರ್ ಸದಾನಂದ್ ಪೇರ್ಲೆ ಉಪನ್ಯಾಸ ನೀಡಿ, ಪ್ರಯತ್ನವೊಂದೇ ಸಾಧನೆಗೆ ಪೂರಕ. ಆಲಸ್ಯದಿಂದ ಏನು ಸಾಧನೆ ಮಾಡಲಾಗುವುದು. ಪರೀಕ್ಷೆ ಒಂದಾಗೊಮ್ಮೆ ಓದಬೇಡಿ. ರೈತನೇ ಈ ಜಗತ್ತಿಗೆ ಆಧಾರ. ರೈತನಿಂದಲೇ ಎಲ್ಲರೂ ಎನ್ನುವುದು ಮತ್ತಷ್ಟು ಬಲಪಡಿಸಲು ತಾವು ಮುಂದಾಗಬೇಕು ಎಂದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ಬಹಳಷ್ಟು ದೊಡ್ಡ ಬೆಳವಣಿಗೆಗಳಾಗ್ತವೆ. ಇಂಥ ಸ್ವಯಂ ಸೇವಾ ಸಂಸ್ಥೆಗಳು, ಅಕಾಡೆಮಿಗಳು, ಶಿಕ್ಷಣ ಸಂಸ್ಥೆಗಳು ಈ ರೀತಿ ಎಲ್ಲ ಕೊರಗುಗಳನ್ನ, ಆತಂಕಗಳನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಸರ್ಕಾರಗಳು ಕೂಡ ಬಹಳಷ್ಟು ಉತ್ತೇಜನವನ್ನ ಕೊಡ್ತಾ ಇದೆ. ಡಾಕ್ಟರ್ ಬುಜುರ್ಗೆ ಅಕಾಡೆಮಿಯವರು ಕೃಷಿಗೆ ಸಂಬಂಧಪಟ್ಟಂತೆ ಭಾರತವನ್ನು ನಾವು ನೋಡ್ತಾ ಇದ್ದೇವೆ. ಇದು ತಪೋಭೂಮಿ, ಕೃಷಿ ಭೂಮಿ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರೆ ಬಹಳಷ್ಟು ನೆಗ್ಲೆಕ್ಟೆಡ್ ಏರಿಯಾ ಯಾವುದು ಅಂತ ಹೇಳಿದ್ರೆ ಅದು ಕೃಷಿ ಕ್ಷೇತ್ರ. ಅದು ಆಡಳಿತದವರಿಂದ ಅಥವಾ ನೀತಿ ನಿರೂಪಕರಿಂದ ಸರಿಯಾದ ಪ್ರೋತ್ಸಾಹಗಳಿಲ್ಲದೆ, ಮಾರ್ಗದರ್ಶನಗಳಿಲ್ಲದೆ ನಮ್ಮ ರೈತಾಪಿ ವರ್ಗ ಬಹಳಷ್ಟು ದೊಡ್ಡ ಕಷ್ಟವನ್ನು ಅನುಭವಿಸುವುದನ್ನು ನಾವು ಗಮನಿಸ್ತೇವೆ. ಆದರೆ ನನಗೆ ಇವತ್ತು ಬಹಳ ಸಂತೋಷ ಏನೆಂದ್ರೆ, ರಿಯಲ್ ರೈತರ ಮಕ್ಕಳು ನೀವು. ಅದಕ್ಕಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವು ರೈತರ ಮಕ್ಕಳಾಗಿದ್ದುಕೊಂಡು ಮುಂದೆ ನಾನು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಏನಾದರೂ ದೊಡ್ಡ ಕೆಲಸವನ್ನ, ಸಾಧನೆಯನ್ನ ಮಾಡಬೇಕು ಅನ್ನೋದು. ಕೇವಲ ರೈತ ಒಂದು ಕಾಲಕ್ಕೆ ಬೆಳೆ ಬೆಳೆಯುವುದು, ಅದನ್ನ ಬೇಕಾದಷ್ಟು ಉಪಯೋಗ ಮಾಡುದು, ಉಳಿದಿದ್ರೆ ಮಾರಾಟ ಮಾಡುದು, ಈ ರೀತಿಯ ಒಂದು ಬೆಳವಣಿಗೆಯನ್ನ ನಾವು ಕಾಣ್ತಿರುವ ಸಂದರ್ಭದಲ್ಲಿ ನಮಗೆ ಕೃಷಿಯ ಬಗ್ಗೆ ಅನಾಸ್ಥೆ ಸಲ್ಲದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಯಾವುದೇ ರೈತನ ಮಕ್ಕಳು ಕೂಡ ರೈತನಾಗ್ಲಿಕ್ಕೆ ಇಷ್ಟಪಡೋದಿಲ್ಲ. ನನಗೆ ಅದೊಂದು ಬಹಳ ದುಃಖದ ವಿಷಯ. ನಾನು ಇತ್ತೀಚೆಗೆ ಒಂದು ವರದಿಯನ್ನ ನೋಡ್ತಾ ಇದ್ದೆ.
ಕೇರಳದಲ್ಲಿ ಎಲ್ಲ IAS IPS ಆದಂಥ ಅಧಿಕಾರಿಗಳು ಮರಳಿ ನಿವೃತ್ತಿಯ ನಂತರ ಏನು ಮಾಡ್ತಾ ಇದ್ದಾರೆ ಅಂತಂದರೆ ತಮ್ಮ ಊರಿಗೆ ಹೋಗಿ ಕೃಷಿ ಭೂಮಿಯನ್ನು ಬೆಳೆಸ್ತಾ ಇದ್ದಾರೆ, ಕೃಷಿಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಅಂದರೆ ನಮ್ಮ ಬದುಕು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತ ನಾವು ಹೇಳ್ತೇವೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು. ನೀವು ಯಾವುದನ್ನು ಇದನ್ನು ತುಚ್ಛವಾಗಿ ಅಥವಾ ಇದು ಬಹಳ ಕೀಳರಿಮೆಯಿಂದ ನೋಡಬೇಡಿ. ಇದು ಬಹಳ ಪವಿತ್ರವಾಗಿರ್ತಕ್ಕಂಥ, ನಮಗೆ ಕಂಪ್ಯೂಟರ್ ಉತ್ಪಾದನೆ ಮಾಡಿದರೆ ನಮಗೆ ಕಂಪ್ಯೂಟರ್ ಅನ್ನ ಕೊಡುವುದಿಲ್ಲ. ಅನ್ನ ಕೊಡುವವ ಮತ್ತೆ ರೈತನೇ. ಅದಕ್ಕೆ ಇದು ಅಕ್ಕಿಯೊಳಗೆ ಅನ್ನವನ್ನು ಇಟ್ಟವರಾರು ಅಂತ ಮಂಕುತಿಮ್ಮದಲ್ಲಿ DVG ಅವರು ಕೇಳ್ತಾರೆ. ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಒಂದು ಕೆಲಸವನ್ನ ಯಾರಾದ್ರೂ ಮಾಡ್ತಿದ್ರೆ ಅದು ದೇಶದಲ್ಲಿ ರೈತರು ಮತ್ತು ಸೈನಿಕರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿರಿಯ ಪತ್ರಕರ್ತ ಹನುಮಂತರಾವ್ ಬೈರಾಮ್ಗಿ ಮಾತನಾಡಿ, BSc ಕೃಷಿ ಪದವಿ ಸರ್ಕಾರಿ ನೌಕರಿ ಪಡೆಯಲು ಎಂಬುದನ್ನು ಇಟ್ಟುಕೊಳ್ಳದೆ ಕೃಷಿ ಕ್ಷೇತ್ರ ಬಲಪಡಿಸಲು ಪದವಿ ಪಡೆಯುವ ಎಂಬುದರ ಧ್ಯೇಯ ಇಟ್ಟುಕೊಳ್ಳಿ ಎಂದರು. ಅದಕ್ಕೆ ಇವರು ಈ ಭಾಗದ ಬಗ್ಗೆ ಅದರಲ್ಲೂ ರೈತರ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲ ನಮ್ಮ ಪೂರ್ಣ ಸಪೋರ್ಟ್ ಇದೆ. ಈಗ ನೀವು ಈ ಕೃಷಿ ಪದವಿಯನ್ನು ಆಯ್ಕೆ ಮಾಡ್ಕೋತಿಲ್ಲ, ನೀವು ಬರೀ ಕೃಷಿ ಅಧಿಕಾರಿ ಆಗ್ತೀನಿ, ಮುಂದೆ ಏನು ಗೌರ್ಮೆಂಟ್ ಸರ್ವಿಸ್ ಸೇರ್ತೀನಿ ಅಂತ ತಲೆಗಡೆ ಹೋಗ್ಬೇಡ್ರಿ. ಮುಂದೆ ಒಳ್ಳೆ ರೈತನ ಆಗ್ತೀನಿ ಅಂತ ಹೇಳ್ಬೇಕು. ಯಾಕಂದ್ರೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿದ್ರು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂತ ಮೇಲೆ ಹೇಳಿದ್ರು. ಇದು ಕೃಷಿ ಭಾಳ ಕೌಲುದಾರಿಯಲ್ಲಿಲ್ಲ, ನೋಡಿದ್ರಲ್ಲ. ಕೃಷಿ ಯಾರೂ ಒಲವು ತೋರ್ತಾ ಇಲ್ಲ. ಈ ಕೃಷಿಯಲ್ಲಿ ಬದಲಾವಣೆ ತರ ನಿಟ್ಟಿನಲ್ಲಿ ಈ ಕೃಷಿಯಲ್ಲಿ ಮಾರುಕಟ್ಟೆಯಲ್ಲಿ ಬಹಳ ಈಗ ಪರಿಸ್ಥಿತಿ ಗಂಭೀರ ಅದ. ಈ ಸ್ವಾವಲಂಬನೆ ಸಾಧಿಸುವ ಬಹಳ ಅವಶ್ಯಕತೆ ಅದ. ಆ ನಿಟ್ಟಿನಲ್ಲಿ ಹುಡುಗರೆಲ್ಲ ನೀವೆಲ್ಲ ಒಳ್ಳೆ ಕೃಷಿ ಪದವಿ ಪಡೆದು ನೀವು ಕೃಷಿಯಲ್ಲಿ ತೋರಿಸ್ಕೊಂಡು ಈ ದೇಶದ ಅಭಿವೃದ್ಧಿ ಕೈ ಜೋಡಿಸೋದು ಬಹಳ ಸಾರ್ಥಕ ಆಗ್ತದ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ರಾಜು ತೆಗ್ಗಳ್ಳಿ ಮುಖ್ಯ ಅತಿಥಿಯಾಗಿ ಮಾತನಾಡಿ, ವೈದ್ಯಕೀಯ ಇಂಜಿನಿಯರಿಂಗ್ ಕೋರ್ಸ್ಗಳಿಗಿಂತ ಕೃಷಿ ಕೋರ್ಸ್ಗಳೇ ಬೇಡಿಕೆ ಹೆಚ್ಚುತ್ತಿದೆ. ಹೀಗಾಗಿ ಹೆಚ್ಚಿನ ಆಸಕ್ತಿಯಿಂದ ಓದಿ ಡಾಕ್ಟರ್ ಬುಜುರ್ಗೆ ಅಕಾಡೆಮಿಯಲ್ಲಿ ಕೃಷಿಗೆ ಸಂಬಂಧಿಸಿದ ವಿವಿಧ ಕೋರ್ಸ್ಗಳ ಪರಿಕರಗಳ ಲ್ಯಾಬ್ ಮತ್ತು ಮಾದರಿಗಳು ವಿದ್ಯಾರ್ಥಿಗಳ ಕಲಿಕೆಗೆ ಪರಿಣಾಮಕಾರಿಯಾಗಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. 25% ನಿಮ್ದು ಏನದು PCMB ಮಾರ್ಕ್ಸ್ ಹಿಡಿತಾರೆ. ಆಮೇಲೆ ಇನ್ನೊಂದು 25% CET, 50% ಇದ್ರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಭಾಳ ಮುಖ್ಯ ಇದು. ಯಾಕಪ್ಪ ಅಂತಂದ್ರೆ ನಾನು ಭಾಳ ಸಲ ವಿದ್ಯಾರ್ಥಿಗಳಿಗೂ ಅನಿಸ್ತಿರ್ತೀನಿ, ನಾನು ಹೇಳ್ತಿರ್ತೀನಿ, ಅವಾಗ ನೀವು ಏನಾದರೂ ಮಾಡಿರ್ಬೋದು, ಸ್ವಲ್ಪ ಹೆಚ್ಚು ಮಾರ್ಕ್ಸ್ ಕಡಿಮೆ ಹೆಚ್ಚು ಏನಾದರೂ ಬಂದಿರ್ಬೋದು. ಬಟ್ ಈಗ ಪೂರ ನಿಮ್ಮ ಕೈ ಆಗೈತೆ. 100% ಮಾರ್ಕ್ಸು ನಿಮ್ಮ ಕೈ ಆಗಿದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಎದಕ್ಕೆ ಇರ್ತೈತಪ್ಪ ಇದು? ರೈತರ ಮಕ್ಕಳಿಗೆ ಅನುಕೂಲ ಆಗಲ್ಲ ಅಂತ. ಬೇರೆ ಯಾವ ಡಿಗ್ರಿ ಒಳಗೂ ಇಲ್ಲ ಇದು. ಯಾರೇ ಡಾಕ್ಟರ್ ಮಕ್ಕಳಿಗೆ ಡಾಕ್ಟರ್ ರಿಸರ್ವೇಷನ್ ಕೊಟ್ಟರೆ ನಿನ್ನ ತಕ್ಕ ಯಾರಿಗೆ ಕೊಟ್ಟಿಲ್ಲ. ಇಂಜಿನಿಯರ್ ಮಕ್ಕಳಿಗೆ ಇಂಜಿನಿಯರ್ ರಿಸರ್ವೇಷನ್ ಕೊಟ್ಟಿಲ್ಲ. ಬಟ್ ಒಂದೇ ಒಂದು ನಮ್ಮ ಹೆಮ್ಮೆ ಏನಪ್ಪ ಅಂದ್ರೆ ರೈತರ ಮಕ್ಕಳಿಗೆ ರೈತರಿಗೆ ರಿಸರ್ವೇಷನ್ ಕೊಡ್ತಾರೆ. ನಾವು ರೈತರ ಮಕ್ಕಳು ಅಂತೇಳಿ ನಮಗೂ ಹೆಮ್ಮೆ ಆಗಬೇಕು, ರೈತರಿಗೆ ಒಂದು ಒಳ್ಳೇದಾಗಲಿ ಅಂತ ಹೇಳಿ. ಸರ್ ಭಾಳ ಚೆನ್ನಾಗಿ ಹೇಳಿದ್ರು. ನಿಮ್ಗೆ ಗೊತ್ತಿರ್ಬೇಕು, ಈ BSc ಅಗ್ರಿ ಮಾಡಿದ್ಮ್ಯಾಗ ಏನು ಮಾಡ್ಬೇಕಂತ ಮಾಡಿದ್ರಿ ನೀವು. ಎಲ್ಲರೂ ಹೇಳ್ತಾರೆ ನೌಕರಿ ಸರಳಾಗಿ ಸಿಗ್ತದೆ, ಅದಂತೂ ಐತೆ. ನೌಕರಿ ಸರಳಾಗಿ ಸಿಗ್ತದೆ. ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ, ಬೇರೆ ಡಿಗ್ರಿ ಕಂಪೇರ್ ಮಾಡಿದ್ರೆ ನೌಕರಿ ಸರಳಾಗಿ ಸಿಗ್ತದೆ. ಬಟ್ ನೀವು ಯಾವ ನೌಕರಿ ತಗೋಬೇಕು ಅಥವಾ ಏನು ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮೇಲೆ ಡಿಪೆಂಡ್ ಇದೆ. ಸಿಕ್ಕ ಮೇಲೆ ಫಸ್ಟ್ ಸೀಟ್ ಸಿಗುವಲ್ಲಿ ಪ್ರಯತ್ನ ಮಾಡಬೇಕು. ನೀವು ಸತತವಾಗಿ ಸೀಟ್ ಸಿಗುವಂಗೆ ಪ್ರಯತ್ನ ಮಾಡಬೇಕು. ಏನು ಮಾಡಬೇಕು ಅಂದರೆ ನೀವು ಪ್ರತಿಯೊಂದು ಸ್ಪೆಸಿಮನ್ನನ್ನು ಏನೈತಿ ಅಂತೇಳಿ ಗೊತ್ತಿಡುವಂಗೆ ಆಗಬೇಕು. ಇಲ್ಲಿ ನಿಮಗೆ ನಾವು ಭಾಳಷ್ಟು ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದು ಭಾಳ ಏನೂ ಗೊತ್ತಿಲ್ಲದಂಥ ಕ್ವಶನ್ ಏನು ಇಟ್ಟಿರಂಗಿಲ್ಲ. ಅದು ಫಸ್ಟ್ ನಿಮ್ಮ ತಲೆಗೆ ಇಟ್ಕೋಬೇಕು ನೀವು. ದೇವರು ನಿಮಗೆ ಇದೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಮಾಡ್ಕೊಳ್ಳಿಕ್ಕೆ. ಅವಾಗ ಮಾರ್ಕ್ಸ್ ಕಡಿಮೆ ಬಂದ್ರೂ ಈಗ ಕಂಪನ್ಸೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. 50/50 ತೊಗೊಂಡ್ರಿ ಅಂತಂದ್ರೆ ಸಾಕಷ್ಟು ಮಂದಿ ತೊಗೊತಿದ್ದಾರೆ. 50/50 ತೊಗೊಂಡ್ರಿ ಅಂದ್ರೆ ನಿಮ್ದು ಎಲ್ಲ ಕಂಪನ್ಸೇಟ್ ಆಗುತ್ತೆ. ಯು ವಿಲ್ ಗೆಟ್ ಎ ಗುಡ್ ಸ್ಕೋರ್ ಆ್ಯಂಡ್ ಅಡ್ಮಿಷನ್ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಡಾಕ್ಟರ್ ಬುಜುರ್ಗೆ ಅಕಾಡೆಮಿ ನಿರ್ದೇಶಕ ಡಾಕ್ಟರ್ ಶಿವರಾಜ್ ಬುಜುರ್ಗೆ ಪ್ರಾಸ್ತಾವಿಕ ಮಾತನಾಡಿ, ಕಳೆದ 10 ವರ್ಷಗಳಿಂದ ಅಕಾಡೆಮಿಯಿಂದ ಕೃಷಿಗೆ ಸಂಬಂಧಿಸಿದ ವಿವಿಧ ಕೋರ್ಸ್ಗಳ ಪ್ರಾಯೋಗಿಕ ಪರೀಕ್ಷೆ ಕುರಿತಾಗಿ ತರಬೇತಿ ನೀಡಲಾಗುತ್ತಿದೆ. ವರ್ಷ ಪೂರ್ತಿ ತಮ್ಮಲ್ಲಿ ತರಬೇತಿ ಪಡೆದವರಲ್ಲಿ 40ರಿಂದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು BSc ಕೃಷಿ ಪದವಿ ಕೋರ್ಸ್ಗಳಿಗೆ ಆಯ್ಕೆಯಾಗುತ್ತಿದ್ದಾರೆ ಎಂದರು. ಸ್ಪೆಷಲಿ BSc ಅಗ್ರಿ ಪ್ರಾಕ್ಟಿಕಲ್ ಕೋಚಿಂಗ್ ಅಂದ್ರೆ 50% ರಿಸರ್ವೇಷನ್ ಇರ್ತದೆ ರೈತರ ಮಕ್ಕಳಿಗೋಸ್ಕರ ಅಂತ ಹೇಳಿ. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 50% ರಿಸರ್ವೇಷನ್ ಇರ್ತದೆ. ಬಟ್ ಈ ಭಾಗದ ವಿದ್ಯಾರ್ಥಿಗಳ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಪ್ರತಿಯೊಂದು ಕಾಲೇಜ್ಗೆ ಹೋಗಿ ಅವೇರ್ನೆಸ್ ಮಾಡಿಬಿಟ್ಟು ಸುಮಾರು ವರ್ಷಗಳಿಂದ ಲಾಸ್ಟ್ ಇಯರ್ 45+ ಸ್ಟೂಡೆಂಟ್ಸ್ ಹೋಗ್ಯಾರ BSc ಅಗ್ರಿ. ಇದು ಸಣ್ಣ ರಿಸಲ್ಟ್ ಅಲ್ಲ, ಇದು ಸಣ್ಣ ರಿಸಲ್ಟ್ ಅಲ್ರಿ. ಇಲ್ಲ, ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಇನ್ನೂ ಡೇಟ್ ಇನ್ನೂ ಇಲ್ಲರಿ. ಪ್ರತಿ ವರ್ಷ ಪ್ರತಿ ಕಾಲೇಜಿಗೆ ಹೋಗಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀನಿ. ಇನ್ನೂ ಕೂಡ ಅವೇರ್ನೆಸ್ ಇಲ್ಲ. ಒಂದು BSc ಅಗ್ರಿ ಸೀಟ್ 25 lakh rupees ಅದ ರೀ. ವೆಟರ್ನರಿ 75 lakh rupees ಅದ. ನಮ್ಮಲ್ಲಿ ಬರೀ ಮಿನಿಮಮ್ 5,000 ರೂಪಾಯಿದಾಗೆ ನೀವು ಒಳ್ಳೆ ಕೋರ್ಸ್ ತಗೋತೀರಿ, ಫ್ರೀ ಸೀಟ್. ಹೀಗಾಗಿ
ಲಾಸ್ಟ್ ಇಯರ್ ನೋಡ್ರಿ, ಲಾಸ್ಟ್ ಇಯರ್ನಾಗ ವೆಟರ್ನರಿನಾಗ ಮಹೇಶ್ ವೆಟರ್ನರಿ ವಿಭಾಗದಾಗ ಸ್ಟೇಟ್ಗೆ 38ನೇ ರ್ಯಾಂಕ್ ಅದ. ಆಮೇಲೆ ರಾಜ್ಕುಮಾರ್ ಅಂತೇಳಿ 94 ಸ್ಟೇಟ್ ರ್ಯಾಂಕ್ 94. ಆಮೇಲೆ 2025 ಲಾಸ್ಟ್ ಇಯರ್ನಾಗ ಸುಮಿತ್ ಅಂತೇಳಿ 52 ರ್ಯಾಂಕ್ ಸ್ಟೇಟ್ ರ್ಯಾಂಕ್ ಹುಡುಗ. ಆಮೇಲೆ ಜಕ್ಕಮ್ಮ ಅಂತೇಳಿ 189. ಇವ್ರಿಗೆ ಕಳ್ಸಿ ಕೊಟ್ರೆ ನಿಮ್ಗೆ ಕೆಲವೊಬ್ರಿಗೆ ಏನು ಲಿಸ್ಟ್ನಾಗ ನೋಡ್ರಿ, ಈ ಹುಡುಗರೇ ನಿಮ್ಗೆ ಕಳ್ಸಿ ಕೊಟ್ರಲ್ಲ ಅವ್ರು ಅಂತೇಳಿ. ಆಮೇಲೆ ಸುಮಾರು 5,000 ರ್ಯಾಂಕ್ ಒಳಗಡೆನೆ 64 ಜನ ಅದಾರೆ. 10,000 ರ್ಯಾಂಕ್ ಒಳಗಡೆನೆ ಸುಮಾರು 117 ಸ್ಟೂಡೆಂಟ್ ರ್ಯಾಂಕ್ ಅದಾರ. ನಾನೇನು ಕೊಟ್ಟರೆ ರಿಸಲ್ಟ್ ಹಿಂಗೆ ಬರ್ತದೆ ಅಂತೇಳಿ. ನಿಮ್ಮ ರಿಸಲ್ಟ್ ಹಂಗೆ ಆಗ್ತದೆ ಬಂದು ಫ್ಯೂಚರ್ನಾಗ. ನಿಮಗೆ ನಂಬಿಕೆ ಬರೋಂಗಿಲ್ಲ ನನ್ನ ರ್ಯಾಂಕ್ ಹಿಂಗದ ಅಂತೇಳಿ. 1,500, 500, 600, 700, 52, 100, 200 ಹಿಂಗೆ ಬರ್ತಾವೆ ರಿಸಲ್ಟ್ಗಳು. ಅದು ಯಾಕಂದ್ರೆ ಒಂದೇ ಕಾರಣ, ರೈತರ ಕೋಟ ಕರೆಕ್ಟಾಗಿ ಮಾರ್ಗದರ್ಶನ ಕೋಚಿಂಗ್ ತೊಗೊಂಡ್ರೆ ಆಗ್ತಾವೆ ಸೀಟ್. ನಾವು ಭಾಳಷ್ಟು ಮಂದಿ ಸರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಯಾವ ಡೇಟ್ ಕೇಳ್ತಾರೆ, ಎಕ್ಸಾಮ್ ಆಗಿ ಕೇಳ್ತಾರೆ. ಎಕ್ಸಾಮ್ಗೆ ಬರ್ತಾರೆ ಸರ್, ಎಕ್ಸಾಮ್ ಮುಗಿದೇವ್ರ ಸರ್ ಅಂತೇಳಿ. ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸ್ಪೆಷಲಿ ಈ ಭಾಗದಾಗ ಪ್ರತಿ ವರ್ಷ 40, 45, 50 ಜನ ಹೋಗ್ತಾರೆ ನಮ್ಮ ಕಡೆ. ಮತ್ತಿಂದ ನಂಗೆ ಗೊತ್ತೂ ಇರಲಿಲ್ಲ. S.A. ಪಾಟೀಲ್ ಅಂತೇಳಿ ಫೇಮಸ್ ಅಗ್ರಿ ಸೈಂಟಿಸ್ಟ್ ಸರ್, ಅವ್ರು ಸರಿ ಹೋದ್ರು ಲಾಸ್ಟ್ ಇಯರ್. ಅವ್ರು ಒಂದು ಟೈಮ್ನಾಗ ಹೇಳಿದ್ರು, ಇಲ್ಲಿ ಬಾ ಅಂತ ಹೇಳ್ತಿರೋದು ನಂಗೆ ಫಂಕ್ಷನ್ನಾಗ. ನಮ್ಮ ಭಾಗದಾಗ ನಾವೇ ಮಾಡಿಲ್ಲ ಕೆಲಸ, ನೀ ಮಾಡಿರ್ತೀವಿ ಭಾಳಷ್ಟು ಕೆಲಸ, ಏನು ಮಾಡಿಲ್ಲ ಸರ್ ನಂಗೆ ಗಾಬರಿಗಿನಿ. ಈ ಪ್ರತಿ ವರ್ಷ ಅಗ್ರಿ ಸ್ಟೂಡೆಂಟ್ಸ್ ಜಾಸ್ತಿ ಮಂದಿ ಅಡ್ಮಿಷನ್ ಮಾಡೋಕ್ಕೆ ನೀ ಕಾರಣ ಇದ್ದೆ ಅಂತ ಹೇಳೋರು. ನಂಗೆ ಗೊತ್ತೇ ಇರಲಿಲ್ಲ ನಮ್ಮ ಕೆಲಸ. ಆ 93,000-4,000 ರೂಪಾಯಿ ಈ ಕಾಂಟ್ರಿಬ್ಯೂಷನ್ ನಮ್ಮ ಭಾಗದಾಗ, ಸ್ಪೆಷಲಿ ಕಲ್ಯಾಣ ಕರ್ನಾಟಕ, ಬೀದರ, ಗುಲ್ಬರ್ಗ, ರಾಯಚೂರ, ಯಾದಗಿರಿ ಈ ರೀಸನ್ನಾಗ ಭಾಳಷ್ಟು ಮಂದಿ BSc ಅಗ್ರಿ ಮಾಡೋಕ್ಕೆ ನಿಂದು ಅಕಾಡೆಮಿಗೆ ಎಫರ್ಟ್ ಕಾರಣದ ಅಂತಂದ್ರು ಅವ್ರು. ಸರ್ ಮತ್ತೇನಾದ್ರೆ ಹೇಳ್ರಿ, ಬೇರೆ ಏನಾರ ವರ್ಕ್ ಮಾಡ್ತೀನಿ, ಬೇರೆ ಬೇರೆ ಟೆಕ್ನಿಕ್ ಇರ್ತಾವ್ರೆ ಅಗ್ರಿಕಲ್ಚರ್ನಾಗ, ನೀ ಇದೇ ಮಾಡಿದಪ್ಪ ಅಂದ್ರೆ ನೀನು ಮಾಡೇ ಮಾಡ್ತೀವಿ ಯಾವ ಕೆಲಸ ಅಂತಂದ್ರು ಅವ್ರು. ಈಗ ನಮ್ಮ ಭಾಗದಾಗ ಇಂಥ ರಿಸಲ್ಟ್ ಕೊಟ್ಟಿದ್ವಿ, ಸ್ಟ್ರೆಂತ್ ಮಾಡಿದ್ವಿ, ಒಳ್ಳೆ ರಿಸಲ್ಟ್ ಅದ, ನೀವು ಯಾವ ಕೊಟ್ಟರು ವರ್ಕ್ ಮಾಡ್ತೀವಿ ಅಂತಂದ್ರು. ಅವ್ರು ಫೇಮಸ್ ಸೈಂಟಿಸ್ಟ್ ಅವ್ರು, S.A. ಪಾಟೀಲ್ ಅಂತ ಸರ್. ಇಲ್ಲ ಪರಿಚಯ ಲಾಸ್ಟ್ ಇಯರ್ ಸರಿ ಹೋದ್ರು ಅವರು ಫೂಸಾ ಡೈರೆಕ್ಟರ್ ಇದ್ದರು. ಆಮೇಲೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಧಾರವಾಡ VC ಇದ್ದರು. ಅವ್ರಿಗೆ ಖೂನ್ ಆಗಿರೋದು, ನನಗೆ ಗೊತ್ತಿರಲಿಲ್ಲ ನನ್ನ ಕೆಲಸ. ಆಮೇಲೆ ಇಲ್ಲಿ ಲಿಸ್ಟ್ ಕೂಡ ಹಾಕಿ ನಿಮ್ಮ ಲಿಸ್ಟ್ ನೋಡ್ರಿ, ನೀವು 500, 600 ರ್ಯಾಂಕ್ ಅದಾವ್ರಿ. ನೀವು ಅನ್ಕೋಬೋದು ಸರ್ ನಮಗೆ CET ಹಾರ್ಡ್ ಹೋಗ್ಯದ್ರಿ. CET ಹಾರ್ಡ್ ಹೋದ್ರೆ ಈಸಿ ಇರ್ತದೆ ಇದು. ನಿಮ್ಗೆ ಯಾಕೆ ಕೊಟ್ಟರೆ 50%? ಬೇರೆ ಬೇರೆ ಕ್ಯಾಟಗರಿ ನೋಡ್ಬೇಕು, ಥರ್ಡ್ B, ಥರ್ಡ್ A, 2A, SC, ST ಕ್ಯಾಟಗರಿ 5, 6, 5, 6 ಕೊಟ್ಟಿರ್ತಾರೆ. ರೈತರ ಮಕ್ಕಳಿಗೆ 50 ಕೊಟ್ರೆ ಯಾಕೆ ಕೊಟ್ರಿ? ರೈತರ ಸಮಸ್ಯೆ ಅದಾವ ಅಂತೇಳಿ. ಚೆನ್ನಾಗಿ ಮಳೆ ಬಂದ್ರೆ ರೈಟ್ ಇರಂಗಿಲ್ಲ ಮಾರ್ಕೆಟ್ನಾಗ. ಆಮೇಲೆ ಜಾಸ್ತಿ ಮಳೆ ಆದರೆ ರೋಗ ಬರ್ತಾವ. ಅವ್ರು ಜಾಸ್ತಿ ಖರ್ಚು ಮಾಡೋಂಗಿಲ್ಲ, ಎಷ್ಟು ಅಷ್ಟೇ ಇರಬೇಕು ಲಿಮಿಟ್ನಾಗ. ರೈತರ ಫ್ಯಾಮಿಲಿ ಉದ್ಧಾರ ಅಲ್ಲ ಅಂತೇಳಿ ಸ್ಕೀಮ್ ಮಾಡಿದ್ದು 15 ವರ್ಷ ಹಿಂದ್ಗಡೆನೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು. ಎಲ್ಲೂ ಇಲ್ಲ ಸರ್, ಬೇರೆ ಕಡೆ ಏನು ಸರ್ ಸ್ಟೇಟ್ನಾಗ ಇಲ್ಲ, ಬೇರೆ ಸ್ಟೇಟ್ನಾಗ ಎಲ್ಲೂ ಕೂಡ ಸ್ಕೀಮ್ ಇಲ್ಲ. ಇದೇ ಮಹಾರಾಷ್ಟ್ರದವ್ರು ಬಾಜು ಬಂದು ಇಲ್ಲಿ ಬಂದ್ರೆ ಬರಲ್ಲ ಅವ್ರಿಗೆ. ಮನೆಯಲ್ಲಿ ಹುಡುಗಿತ್ತು ಮಹಾರಾಷ್ಟ್ರ ಹುಡುಗಿ, ಇಲ್ಲಿ ದಿಶಾ ಕಾಲೇಜ ಮಾಡೋ ಅಡ್ಮಿಷನ್. ಸರ್ ನಂಗೆ ಬರ್ತೇನೆ ಸ್ಕೀಮ್ ಅಂತೇಳಿ ಬರಲ್ಲ. ಕರ್ನಾಟಕ ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ 50%, ಒಂದಲ್ಲ, ಎರಡಲ್ಲ, 20 ಅಲ್ಲ, 30 ಅಲ್ಲ, 50% ಇರೋದು. ಹಾಗಾಗಿ ನೀವು ಮೀಡಿಯಮ್ ಇದ್ರೂ, ಡಲ್ ಇದ್ರೂ, ಪರ್ಸೆಂಟೇಜ್ ಕಮ್ಮಿ ಇದ್ರೂ ಸ್ವಲ್ಪ ಈ ಕೋಚಿಂಗ್ನಾಗ ಎಫರ್ಟ್ ಈಸಿ ಬರ್ತಿದ್ದು. ಇವೆಲ್ಲ ಹಳ್ಳಿ ಮಕ್ಕಳು ಇದ್ರಿ, ಆರಾಮಾಗಿ ಐಡೆಂಟಿಫಿಕೇಶನ್ ಮಾಡ್ಬೋದು. ಈ ಸಂದರ್ಭದಲ್ಲಿ CB ಹಿರೇಮಠ್, ಚೇತನ್ ಬುಜುರ್ಕೆ, ಹರ್ಷವರ್ಧನ್ ಬುಜುರ್ಕೆ, ಸುಷ್ಮಾ ಬುಜುರ್ಕೆ ಸೇರಿದಂತೆ ಇತರರು ಇದ್ದರು. ಮಹೇಶ್ ಅರಳಿ ಕಾರ್ಯಕ್ರಮ ನಿರೂಪಿಸಿದರು. चकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है।